ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇನ್ನೊಂದು ಪ್ರೋಮೋ ಬಿಟ್ಟಿದೆ, ಇದು 4ನೇ ಪ್ರೋಮೋ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನಮ್ಮ ಅಶ್ವಿನಿ ಆ್ಯಂಡ್ ಜಾನ್ವಿ ಅವರಿಗೆ ರುಬ್ಬಿಂಗ್ ನಡೀತಾ ಇದೆ. ಸೊ ಅದೇ ಮೈಕ್ ತೆಗೆದುಬಿಟ್ಟು ಸೊ ಡ್ರೆಸ್ಸಿಂಗ್ ರೂಮಲ್ಲಿ ಮಾತುಕತೆ ಆಡಿದ್ರಲ್ಲ, ಸೊ ಅದ್ರ ಬಗ್ಗೆ ಡ್ರಿಲ್ಲಿಂಗ್ ನಡೀತಾ ಇದೆ. ಸೊ ಯಾವ ಮಟ್ಟಕ್ಕೆ ನಡೀತಾ ಇದೆ ಅನ್ನೋದು ಎಪಿಸೋಡಲ್ಲಿ ನೋಡೋಣ. ಬಟ್ ನಿಮ್ಗೆ ಅನ್ಸ್ಬೋದು ಸ್ವಲ್ಪ ಚಿಕ್ಕದಾಗಿ ನಡೀತಿರ್ಬೋದು ಅಂತ. ಖಂಡಿತವಾಗ್ಲೂ ಸ್ವಲ್ಪ ದೊಡ್ಡವರಿಗೆ ಸ್ವಲ್ಪ ಚಿಕ್ಕದಾಗೇ ಇರುತ್ತೆ, ಚಿಕ್ಕವರಿಗೆ ಸ್ವಲ್ಪ ದೊಡ್ಡದಾಗೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಅದು ಬಿಗ್ ಬಾಸ್ ನಡೀತಾ ಇರುತ್ತೆ. ಎಪಿಸೋಡಲ್ಲಿ ನೋಡೋಣ ಯಾವ ರೀತಿಯಲ್ಲಿ ನಡೆದಿದೆ ಅಂತ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೊ ಇಶ್ಯೂ ಏನಂತ. ಸೊ ಅಲ್ಲಿ ಸುದೀಪ್ ಸರ್ ಕೇಳ್ತಾರೆ, ಸೊ ನೀವು ಜಗಳ ಮಾಡಿಕೊಂಡು ನಾಟಕ ಆಡೋ ರೀತಿಯಲ್ಲಿ ಮಾಡಿದ್ರಿ, ಬಟ್ ಆದರೆ ಸೊ ಎಲ್ಲಿ ಮಾಡಿದ್ರಿ ಅಂತ ಸುದೀಪ್ ಸರ್ ಕೇಳ್ತಾರೆ. ಸೊ ಅದೇ ಮಾಡಿರೋವಂಥದ್ದು ಎಲ್ಲಿ ಅಂತಂದರೆ ಅದೇ ಡ್ರೆಸ್ಸಿಂಗ್ ಚೇಂಜ್ ರೂಮಲ್ಲಿ. ಸೊ ಅಲ್ಲಿ ಮೈಕ್ನ ತೆಗೆದಿಟ್ಬಿಟ್ಟು ಸೊ ಡಿಸ್ಕಷನ್ ಮಾಡ್ತಾರೆ. ಬಟ್ ಇದು ಖಂಡಿತವಾಗ್ಲೂ ತಪ್ಪು ಅಂತ ನಾನು ಅವತ್ತು ಮೆಣಸಿನಕಾಯಿ ಟಾಸ್ಕ್ ರಿವ್ಯೂವಲ್ಲಿ ಹೇಳಿದ್ದೆ. ಸೊ ಇದು ಖಂಡಿತವಾಗ್ಲೂ ಕಿಚ್ಚನ ಪಂಚಾಯತಿನಲ್ಲಿ ಬಂದೇ ಬರುತ್ತೆ. ಒಂದು ನಂಬಿಕೆ ಇಟ್ಟು ಕೊಟ್ಟಿರ್ತಾರೆ. ಒಂದೇ ಅಲ್ಲ, ಲಾಸ್ಟ್ ಒಂದು ಯಾವುದೋ ಒಂದು ಸೀಸನಲ್ಲಿ ಕೂಡ ಇದೇ ರೀತಿಯಲ್ಲಿ ಆಗಿತ್ತು. ಆಮೇಲೆ ಇದೇ ಸೀಸನಲ್ಲಿ ಕೂಡ ಒಂದ್ಸರಿ ಜಾನ್ವಿ ಆ್ಯಂಡ್ ಕಾವ್ಯ ಅವ್ರು ಮಾಡಿರೋವಂಥದ್ದು, ಪಿಸು ಧ್ವನಿಯಲ್ಲಿ ಮಾಡಿರೋವಂಥದ್ದು. ಅದು ಏನಕ್ಕೆ ಬಿಟ್ಟರು ಅಂತಂದರೆ ಅವತ್ತೇನು ಕೇಳಿಲ್ಲ ಅಂತಂದರೆ, ಸೊ ಅದು ಒಂದು ಸ್ಕಿಟ್ಗೋಸ್ಕರ ಅಂದರೆ ಆ ಕಣಿ ಹೇಳೋ ರೀತಿಯಲ್ಲಿ ಏನು ಮಾಡಿದ್ರಲ್ಲ, ಸೊ ಅದನ್ನ ಪ್ಲಾನ್ ಮಾಡಲಿಕ್ಕೆ ಪಿಸು ಧ್ವನಿಯಲ್ಲಿ ಮಾತಾಡಿದ್ರು ಧನುಷ್ ಕ್ಯಾಪ್ಟನ್ ಇದ್ದಾಗ. ಅದನ್ನೇನೋ ಜಸ್ಟ್ ಚಟುವಟಿಕೆಗೋಸ್ಕರ ಮಾತಾಡಿದ್ರು ಪಿಸು ಧ್ವನಿಯಲ್ಲಿ ಅಂತ ಬಿಟ್ಟಿದ್ರು. ಅವತ್ತು ಕೂಡ ಹೇಳಿದ್ದೆ ನಾನು, ಇದನ್ನ ಯಾಕೋ ಬಿಟ್ಟಿದ್ದಾರೆ, ಇಲ್ಲ ಅಂತಂದರೆ ಇದನ್ನು ಕ್ಲಾಸ್ ತಗೊಂಡಿರೋ ಚಟುವಟಿಕೆಗೋಸ್ಕರ ಬಿಟ್ಟಿದ್ರು ಅಂತ ಹೇಳಿದೆ ನಾನು. ಆ್ಯಂಡ್ ಅದಾದಮೇಲೆ ಇದನ್ನು ತಿರ್ಗಾ ಇವರು ಓಪನ್ ಅಪ್ ಆಗಿ ಹೇಳಿದ್ರು, ಸೊ ಈ ಥರ ಮಾಡಿದ್ದೀವಿ ಅಂತ ಅಶ್ವಿನಿ ಅವರು. ಸೊ ಅದಕ್ಕೋಸ್ಕರ ಇಲ್ಲಿ ಹಾಕೊಂಡು ಕೇಳ್ತಿದ್ದಾರೆ, ಎಲ್ಲಿ ಮಾಡಿದ್ರಿ ಅಂತ ಕೇಳಿದಾಗ ಡ್ರೆಸ್ ಚೇಂಜ್ ರೂಮಲ್ಲಿ ಅಂತ ಅಶ್ವಿನಿ ಅವರು ಹೇಳ್ತಾರೆ. ಅದು ಇರೋದೇನಕ್ಕೆ, ಒಂದೇನೋ ನಂಬಿಕೆ ಇಟ್ಟು ಕೊಟ್ಟಿರ್ತೀವಿ, ಸೊ ಅದನ್ನು ನೀವು ಈ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳೋದಾ ಅನ್ನೋ ರೀತಿಯಲ್ಲಿ ಪ್ರಶ್ನೆಗಳು ಬರ್ತಿದೆ. ನೋಡೋಣ ಅಲ್ಲಿ ಏನು ಜಸ್ಟಿಫಿಕೇಶನ್ ಕೊಡ್ತಾರೆ. ಸಾರಿ ಅಂತ ಕೇಳ್ಬೋದು ಅಷ್ಟೇ, ಅದು ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಇದಾದಮೇಲೆ ಅಲ್ಲಿ ಜಾನ್ವಿ ಅವರಿಗೆ ಒಂದು ಕೇಳೋವಂಥದ್ದು, ಅದೇ ಚಾನಲ್ ಬಗ್ಗೆ ಏನು ಸ್ಟೇಟ್ಮೆಂಟ್ ಮಾಡಿದರು. ಕೆಲವರು ವಾಹಿನಿ ಕಡೆಯಿಂದ ಇದ್ದಾರೆ, ಸೊ ಅವ್ರನ್ನ ಹೊರಗಡೆ ಹಾಕಲ್ಲ ಅನ್ನೋ ರೀತಿಯಲ್ಲಿ ಅಂದಿದ್ರಲ್ಲ ಅಂತ ಕೇಳಿದಾಗ, ಸೊ ಬಟ್ ಇಲ್ಲಿ ಜಾನ್ವಿ ಅವರು ಸ್ವಲ್ಪ ಡೈವರ್ಟ್ ಮಾಡುವಂಥ ಪ್ರಯತ್ನದಲ್ಲಿ ಇತ್ತೆಲ್ಲ ಮಾತಾಡುವಂಥವ್ರು. ಸೊ ವಾಹಿನಿ ಹಾಕಿರುವಂಥ ರೂಲ್ಸ್ ಬಗ್ಗೆನೂ ಗೊತ್ತಿರಬೇಕಲ್ಲ ನಿಮಗೆ ಅಂತ ಕೇಳ್ತಾರೆ. ಮೇ ಬಿ ಅದು ಏನು ರೂಲ್ಸು ಏನೋ ಅಂತ ಗೊತ್ತಿಲ್ಲ. ಮೇ ಬಿ ಏನಿರುತ್ತೆ ಅಂತಂದರೆ, ಸೊ ವಾಹಿನಿಗೆ ಅಥವಾ ವಾಹಿನಿ ಹೆಸರಿಗೆ ಧಕ್ಕೆ ತರುವಂತಹ ಯಾವುದೇ ಕೆಲಸಗಳನ್ನು ನಾನು ಮಾಡುವುದಿಲ್ಲ ಅಥವಾ ಸ್ಟೇಟ್ಮೆಂಟ್ಗಳನ್ನು ಪಾಸ್ ಮಾಡಲ್ಲ ಅಂತ ಮೇ ಬಿ ಅದು ಅಗ್ರಿಮೆಂಟ್ ಇರುತ್ತೆ ಅನಿಸುತ್ತೆ. ಯಾಕಂದರೆ ಎಲ್ಲ ಆಫೀಸಲ್ಲೂ ಕೂಡ ಈ ಥರದೊಂದು ಸ್ಟೇಟ್ಮೆಂಟ್ ಇದ್ದೇ ಇರುತ್ತೆ ಅಗ್ರಿಮೆಂಟಲ್ಲಿ. ಜಾನ್ವಿ ಅವರು ಅದನ್ನೇ ಸ್ವಲ್ಪ ಆ ವಿಷಯನ ಡೈವರ್ಟ್ ಮಾಡೋ ರೀತಿಯಲ್ಲಿ, ಜೊತೆಗೆ ಸೊ ಅವ್ರು ಹೇಳೋದು ಬೇರೆ ಅನ್ನೋ ರೀತಿಯಲ್ಲಿ ಏನೋ ಹೇಳಲಿಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ನಾಮಿನೇಟ್ ಆಗಿರುವಂಥ ತಂಡದಲ್ಲಿ ಎಲ್ಲರೂ ಕೂಡ ಅಲ್ಲಿ ಸೇವ್ ಆಗ್ತೀನಿ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೋಸ್ಕರನೇ ಮೇ ಬಿ ಆ ಸ್ಟೇಟ್ಮೆಂಟ್ ಹೇಳಿದೆ ಅಂತ ಹೇಳ್ತಿದ್ದಾರೆ. ಅಲ್ಲ, ಇದು ಯಾರು ಎದುರುಗಡೆ ಹೇಳ್ತಿದ್ದೀರ ಅಂತ ಅರ್ಥ ಆಗ್ತಿದೆ ಜಾನ್ವಿ ಅವರೇ. ನೀವೆಂಥವ್ರು, ನೀವು ಅಶ್ವಿನಿ ಅಂತ ಎಲ್ರಿಗೂ ಗೊತ್ತಿರೋವಂಥದ್ದೇನೆ. ಓಕೆ, ನೀವು ಯಾವ ರೀತಿಯಲ್ಲಿ ಮ್ಯಾಲ್ಪ್ಲೇಟ್ ಮಾಡ್ತೀರಾ, ಯಾವ ರೀತಿಯಲ್ಲಿ ವೀಕ್ ಡೇಸಲ್ಲಿ ಇರ್ತೀರಾ, ಯಾವ ರೀತಿಯಲ್ಲಿ ವೀಕೆಂಡಲ್ಲಿ ಇರ್ತೀರಾ, ನಿಮ್ದು ಆಲ್ರೆಡಿ ಗೆಜ್ಜೆ ಒಂದು ಇಶ್ಯೂನಲ್ಲೆಲ್ಲ ತಿಳ್ಕೊಂಡ್ಬಿಟ್ಟಿದ್ದಾರೆ. ಓಕೆ, ನೀವು ಅದನ್ನು ದೋಷೆನ ತಿರುಗಾಗ್ತೀರ ಅಂತ ಗೊತ್ತಿರೋವಂಥದ್ದೇನೆ. ಒಪ್ಕೊಳ್ಳಿ, ತಪ್ಪಾಗಿದೆ ಅಂತ ಒಪ್ಕೊಂಡ್ರೆ ಮುಗಿಯುತ್ತೆ ಅಲ್ಲಿಗೇನೆ. ಅದೆಲ್ಲ ಬಿಟ್ಟು ಸುಮ್ಮನೆ ಡೈವರ್ಟ್ ಮಾಡ್ಕೊಂಡು ಹೋಗಿ ಯಾಮಾರಿಸುವಂಥ ಪ್ರಯತ್ನ ಮಾಡಿದ್ರೆ ಸೊ ಹಾಕೊಂಡು ಜಡಿತಾರೆ ಅಷ್ಟೇ. ಓಕೆ, ಜಡಿಸ್ಕೊಬೇಕಾಗತ್ತೆ. ಓಕೆ, ಇವರಿಬ್ಬರು ತೋರಿಸೋರೆ, ಇನ್ನೊಬ್ಬ ಇದ್ದಾನೆ ಬಾಕಿ ನಮ್ಮ ಅಣ್ತಮ್ಮ ಧ್ರುವಂತು. ಸೊ ಅವನು ಕೂಡ ಕ್ಲಾಸ್ ಇದೆ, ಅದ್ರ ಬಗ್ಗೆ ಕೂಡ ಮಾತಾಡೋಣ ಪ್ರೋಮೋ ಬಿಟ್ಟರೆ. ಓಕೆ, ಇಲ್ಲ ಅಂತಂದರೆ ರಾತ್ರಿ ಎಪಿಸೋಡ್ ರಿವ್ಯೂಲಿ ಮಾತಾಡೋಣ. ಓಕೆ, ಸದ್ಯಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.